ವೀಕ್ಷಕರೇ, ಭೈರವ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಹೊಸ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಲಕ್ಷ ಆದಾಯ ಗಳಿಸಿದ್ದ ಸಿದ್ದನಗೌಡ ಕಳ್ಳಿಮನಿಯವರ ಕುಟುಂಬ ಹಾವೇರಿ ಜಿಲ್ಲೆ ಹಿರೇಕೆರೂರು ಮತ್ತು ರಟ್ಟಿಹಳ್ಳಿ ತಾಲೂಕಿನ 100 ಗ್ರಾಮಗಳಲ್ಲಿ ಹೊಸ ತೋಟಗಾರಿಕಾ ಕೃಷಿ ಚಟುವಟಿಕೆಗಳಿಂದ ಲಕ್ಷ ಆದಾಯ ಗಳಿಸಲು ನೆರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕ್ಷೇತ್ರ ಯೋಜನಾ ಅಧಿಕಾರಿಗಳಾದ ಮಂಜುನಾಥ್ ಎಂ ಹಾಗೂ ಕೃಷಿ ಮೇಲ್ವಿಚಾರಕರಾದಂತಹ ಧರ್ಮಪ್ಪ ಜೋಗರ್ ಮತ್ತು ಸೇವಾ ಪ್ರತಿನಿಧಿಯಾದಂತಹ ಶ್ರೀಮತಿ ಗೀತಾ ಬೆಳಗುತ್ತಿ ಇವರು ತಾಲೂಕಿನ ರೈತರಿಗೆ ವಿವಿಧ ರೀತಿಯ ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ಹುಟ್ಟಿಸುವಲ್ಲಿ ಯಶಸ್ವಿ ಕಂಡಿದ್ದಾರೆ. ಹಣ್ಣಿಂದ ಅಂದ್ರೆ 2 ಲಕ್ಷ 3 ಲಕ್ಷ ಬರ್ತೈತೆ ರೀ. ಅದು ಹಣ್ಣು ಬಂದಂಗೆ ರೀ. ವರ್ಷಕ್ಕೆ ಎಷ್ಟು ಆಗ್ಬೋದು? ಒಂದು 6-7 ಲಕ್ಷ ರೀ. ಇವರ ಅನಿಸಿಕೆ ಹೀಗಾಗಿತ್ತು. ಅವ್ರ ಮಗನಾದಂಥ ಪ್ರವೀಣ್ ಕಿರಣ್ ಅವ್ರು ಏನು ಹೇಳ್ತಾ ಇದ್ದಾರೆ ಕೇಳೋಣ. ಕಿರಣ್ ಅವ್ರಿ, ನೀವು ಬೆಂಗಳೂರಲ್ಲಿ ಕಂಪ್ನಿಯಲ್ಲಿ ಇದ್ರಿ ಅಂತ ಹೇಳಿದ್ರಿ. ಕಂಪ್ನಿಯಲ್ಲಿ ಅಲ್ಲೇ ಇರ್ಬೋದಿತ್ತಲ್ಲ, ಮತ್ತೆ ಯಾಕೆ ಕೃಷಿ ಮಾಡೋದಂತ ಆಸಕ್ತಿ ಹೇಗೆ ಬಂತು ನಿಮಗೆ? ಇಲ್ಲ ಸರ್, ಅಲ್ಲೇ ಕಂಪ್ನಿನಲ್ಲೇ ಇರ್ಬೋದಾಗಿತ್ತು. ಬಟ್ ನಮ್ಮ ತಾಯಿಯವರು ತಂದೆ ತಾಯಿಯವರು ಭಯ ಪಟ್ಕೊಂಡು ಕೊರೋನಾ ಬಂದಮೇಲೆ ಬೇಡ ಅಂತ ಹೇಳಿ ಊರ ಕಡೆ ಕರ್ಸ್ಕೊಂಡ್ರು. ಏನಾದರೂ ಜಾಬ್ ಮಾಡ್ರಿ ಅಂತ ಹೇಳಿ, ದುಡ್ಡು ಅದು ಏನು ನಿಮಗೆ ಬೇಕು ಕೊಡ್ತೇವೆ, ನಾವು ದುಡ್ಡಿಂದ ಹೆಲ್ಪ್ ಸಹಾಯ ಮಾಡ್ತೀವಿ, ಏನಾದರೂ ಬೇರೆ ಜಾಬ್ ಮಾಡ್ರಿ ಅಂತ ಹೇಳಿದರು. ಬಟ್ ನಮಗೆ ಮುಖ್ಯ ಕಸುಬೆ ನಮ್ಮ ತಂದೆಯವ್ರದ್ದು ಬೇಸಾಯ ಆಗಿದ್ದರಿಂದ, ಬಟ್ ನಮಗೆ ಬೇರೆ ಜಾಬಲ್ಲಿ ಬೇರೆ ಯಾವುದೇ ಕೆಲಸದಲ್ಲಿ ಒಂದು ಶಾಪ್ ಹಾಕೊಂಡ್ರೂ ಕಾಂಪಿಟೇಷನ್ ಇರ್ತವೆ. ಬಟ್ ಅದರಾಗೆಲ್ಲ ಕಾಂಪಿಟೇಷನ್ ಕೊಟ್ಕೊಂಡು ಮಾಡೋದು, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹಾಳಾಗೋದು ಸರಿಯಲ್ಲ ಅಂತ ಹೇಳಿ ಅದೇ ದುಡ್ಡನ್ನೇ ನಾವು ಹೊಲಕ್ಕೆ ಹಾಕಿ ಹೊಲದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಈ ಬೆಳೆಗಳನ್ನು ಬೆಳೆದಿದ್ದೀವಿ ರೀ. ನಾವು ಜಾಲತಾಣಗಳಲ್ಲಿ ನೋಡ್ಕೊಂಡು, ಅಂದರೆ ಲೈಕ್ ಯೂಟ್ಯೂಬಲ್ಲಿ ಎಲ್ಲ ಈ ಥರ ನೋಡ್ಕೊಂಡು ಬೇರೆ ಆದ ಹೊಸ ಫ್ರೂಟ್ಸ್ಗಳನ್ನು ಬೆಳಿಬೇಕು, ನಾವು ನಮ್ಮ ಕಡೆಗೆ ಹೊಸ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಥರದ ಬೆಳೆಗಳನ್ನು ಬೆಳಿತಿದ್ದೇವೆ ರೀ. ನೀವು ಮತ್ತೆ ಏನು ನೌಕರಿಗೆ ಹೋಗ್ಬೇಕಂತ ಏನು ಆಸಕ್ತಿ ಇದೆಯಾ? ಮತ್ತು ಇನ್ನೇನು ಕೃಷಿಯಲ್ಲಿ ನೀವು ಹೆಚ್ಚಿನ ಲಾಭಾಂಶ ತೆಗೆದು ಇತರರಿಗೆ ರೈತರಿಗೆ ಮಾದರಿಯಾಗಿ ನಾವು ಬೆಳಿಬೇಕಂತ ಇದೆಯೇನು? ಇಲ್ಲ ಸರ್, ನನಗೆ ಯಾವ ಜಾಬು ಬೇಡ ಆಗಿದೆ ರೀ ಇವಾಗ. ಬಟ್ ನಾನು ಇದನ್ನೇ ಕೃಷಿಯಲ್ಲೇ ನಾನು ಇನ್ನೂ ಬೇರೆ ಹೊಸ ತಳಿಗಳನ್ನು, ಹೊಸ ವೆರೈಟಿಗಳನ್ನು ಬೇರೆಯವ್ರಿಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ನನ್ನೊಂದು ಆಸೆ ಇದೆ ರೀ. ನಿಮಗೆ ಈಗ 2 ಎಕರೆ ಮೇಲೆ ಇದು ಫ್ರೂಟ್ ಮಾಡ್ತಾರೆ, ಇನ್ನು 8 ಎಕರೆ ಇದೆ ಅಂತ ಅವಕ್ಕೂ ಮಾಡ್ಬೇಕಂತ ಐತೆ ನಿಮ್ಮ ಆಲೋಚನೆ? ಆಲ್ಮೋಸ್ಟ್ ನಂದು ತೋಟಕ್ಕೆ ಎಲ್ಲ ಫುಲ್ ನನ್ನ ಹೊಲ ಏನಂತ ಐತಲ್ರಿ, ಅದು ಎಲ್ಲದಕ್ಕೂ ನಾನು ಇದನ್ನೇ ಬೇರೆ ತಳಿಗಳನ್ನು, ಹೊಸ ಫ್ರೂಟನ್ನು ಮಾಡಬೇಕು ಅಂತಲೇ ಇದ್ದೀನಿ ರೀ. ಇವರ ಅನಿಸಿಕೆ ಹೀಗಾಗಿತ್ತು. ಇವ್ರ ಅಣ್ಣರ ಅನಿಸಿಕೆ ಏನಂತ ಕೇಳೋಣ ಅಂತ. ಸರ್ ನಮಸ್ತೆ. ನಿಮ್ಮ ಕೃಷಿ ಇದರಿಂದ ಫ್ರೂಟ್ ತೋಟ ಮಾಡಿರಲ್ಲ, ಇದರಿಂದ ನಿಮ್ಮ ಅಭಿಪ್ರಾಯ ಏನೇನು ಆಗುತ್ತೆ ಹೇಳಿ? ಸರ್, ಸುಮ್ಮನೆ ರೈತರು ಎಲ್ಲ ಒಂದೇ ಥರದ ಅಡಿಕೆ ಅದನ್ನೆಲ್ಲ ಮಾಡೋದಕ್ಕಿಂತ ಒಂದು ವೆರೈಟಿಯಾಗಿ ಒಂದು ಬೆಳೆಯೋಣ, ರೈತರಿಗೆ ಹೊಸ ಪರಿಚಯ ಮಾಡಿಕೊಡೋಣ ಅಂತ ಹೇಳಿ ಹೊಸ ವಿವಿಧ ರೀತಿಯ ಹಣ್ಣಿನ ಸಸಿಗಳನ್ನು ತಂದು ಎಲ್ಲ ನಾಟಿ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಸರ್. ಇದರಿಂದ ನಮಗೆ ಚೆನ್ನಾಗಿ ಇನ್ಕಮ್ ಆಗಿದೆ. ಇನ್ನೂ ಬೇರೆ ವೆರೈಟಿಯ ಹಣ್ಣಿನ ಗಿಡ ಹಚ್ಕೊಂಡು ರೈತರಿಗೂ ಒಂದು ಮಾದರಿ ಮಾಡಬೇಕು, ನಾವು ಬೆಳಿಬೇಕು, ರೈತರು ಬೆಳೆಸಬೇಕು ಅಂತ ಒಂದು ಆಸಕ್ತಿ ಇದೆ ಸರ್. ಸುಮಾರು ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಸುಮಾರು 4 5 ವರ್ಷ ಆಯ್ತು ಸರ್ ಮಾಡಕತ್ತಿ. ಒಂದಾಗಿಂದ ಸುಮಾರು ಎಷ್ಟು ಲಾಭಾಂಶ ಮಾಡಿರ್ಬೋದು ಸರ್? ಪ್ರತಿ ವರ್ಷವೂ ಏನಿಲ್ಲ ಅಂದ್ರೆ ಒಂದು 7 8 ಲಕ್ಷ ರೂಪಾಯಿ ಇನ್ಕಮ್ ಆಗುತ್ತೆ ಸರ್ ಈ 2 ಎಕರೆಯಲ್ಲಿ. ಭಾಳಷ್ಟು ಮಂದಿ ರೈತರು ಲಾಸ್ ಆಗ್ತೈತೆ ಕೃಷಿ ಮಾಡೋದ್ರಿಂದ ಅಂತ ಇದ್ದಾರೆ. ನೀವು ಕೃಷಿ ಮಾಡೋದ್ರಿಂದ ಲಾಭಾಂಶ ಅಂತಿದೆ, ಇತರ ರೈತರಿಗೆ ಏನು ಮಾಡೋಕ್ಕೆ ಹೇಳ್ತೀರಿ? ಸರ್, ಅದು ರೈತರ ಮೇಲೆ ಡಿಪೆಂಡ್ ಸರ್. ನಾವು ಈ ಥರ ಮಾಡಿರಿ, ಈ ಥರ ಬಿಡ್ರಿ ಅಂತ ಸೊಲ್ಯೂಷನ್ ಕೊಡ್ತೀವಿ. ಅವ್ರವ್ರ ಡಿಪೆಂಡ್ಸ್ ಸರ್, ಅದು ಅವ್ರು ಮಾಡೋದು ಅವ್ರು ಬಿಡೋದು ಸರ್. ನಾವು ಕಸುಬಿಂದ ಮಾಡಿದರೆ ಬಟ್ ಯಾವುದಾದ್ರೂ ಚೆನ್ನಾಗುತ್ತೆ ಸರ್. ಪ್ರವೀಣ್ ಅವರ ಅನಿಸಿಕೆ ಹೀಗಾಗಿತ್ತು. ಭಾಳಷ್ಟು ಮಂದಿ ರೈತರು ನಾವು ನೋಡ್ತಾ ಇರ್ತೀವಿ, ಪ್ರತಿಯೊಂದು ಬೆಳೆ ಮಾಡಿದಾಗ ಸಹ ಲಕ್ಷಾಂತರ ರೂಪಾಯಿ ಲಾಸ್ ಆಯಿತು, ಸರ್ಕಾರದವರು ನಮಗೆ ಪರಿಹಾರ ಕೊಟ್ಟಿಲ್ಲ ಅಂತಿದ್ದಾರೆ. ಪ್ರವೀಣ್ ಆಯಿತು, ಕಿರಣ್ ಅವರಾಯಿತು, ನಾವು ಹೇಳ್ತಾ ಇದ್ದಾರೆ ಎಲ್ಲರೂ ಮಾಡಿದರೆ ಒಂದೇ ಬೆಳೆ ಮಾಡಬಾರ್ದು. ಅಡಿಕೆ ಅಂದರೆ ಎಲ್ಲರೂ ನಾಡಿನಂಥ ಕರ್ನಾಟಕ ತುಂಬ ಅಡಿಕೆನ ಹಾಕಿಬಿಟ್ರೆ ತಿನ್ನೋರು ಯಾರು? ವಿವಿಧ ಬೆಳೆಗಳು ಮಾಡಬೇಕು. ಹಾಗಾಗಿ ಅವ್ರೇನು ಹೇಳ್ತಾ ಇರೋದು, ರೈತರು ನಾವೆಲ್ಲ ಬೆಳಿಬೇಕಂತ ಹೇಳಿದರೆ ಬೆಳಿಬೇಕು, ಹಣ ಮಾಡಬೇಕು, ನಾವೆಲ್ಲರೂ ನೌಕರಿಗಿಂತ ಹೆಚ್ಚಿನ ಆದಾಯ ತೆಗಿಬೇಕಂತ ಹೇಳಿದರೆ ಬೇರೆ ಬೆಳೆ ತೆಗೋದ್ರಿಂದ ನಾವು ಲಾಭಾಂಶ ಆಗ್ತಾಯಿದೆ. ಹಾಗಾಗಿ ಇತರೆ ಯುವಕರು ಸಹಿತ ಕೃಷಿ ಬಗ್ಗೆ ಒಲವು ಕೊಟ್ಟು ಅನ್ನದಾತರಾಗಿ ಮುಂದೆ ಬರಬೇಕಂತ ಹೇಳಿ ನಮ್ಮ ಪ್ರವೀಣ್ ಅವರು ಹೊತ್ತಾಯಿತು. ಕಿರಣ್ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹಳೆಯ ದೇವಸ್ಥಾನಗಳಿದ್ದರೆ ಅಲ್ಲಿ ಜೀರ್ಣೋದ್ಧಾರಕ್ಕೆ ಅನುದಾನಗಳನ್ನ ಕೊಡುವಂಥ ವ್ಯವಸ್ಥೆಗಳನ್ನು ಪರಮ ಪೂಜ್ಯರು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಅಂಗವೈಕಲ್ಯರಿದ್ದರೆ, ಯಾಕಂದರೆ ಈಗ ನಿರ್ಗತೀಕರಣ ಒಂದು ವ್ಯವಸ್ಥೆಗಳು ಬಂದಿದೆ. ಯಾಕಂದರೆ ಹಿಂದೂ ಇಲ್ಲ ಮುಂದೆ ಇಲ್ಲ, ನೋಡಲಿಕ್ಕೆ ಅವ್ರಿಗೆ ಯಾರು ಇರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಆ ಕುಟುಂಬ ನೋಡೋರು ಯಾರು ಅಂಥ ಒಂದು ಸಂದರ್ಭದಲ್ಲಿ ಊರಿನವರು ಗುರುತಿಸಿಕೊಟ್ಟಾಗ ಅಥವಾ ನಮ್ಮ ಸಂಘದ ಸದಸ್ಯರು ಗುರುತಿಸಿಕೊಟ್ಟಾಗ ಅವರಿಗೆ ಮಾಸಾಸನ ಕೊಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತಾಯಿದ್ದೀವಿ ಯೋಜನೆಯಿಂದ. ಅದ್ರ ಜೊತೆಗೆ ಅವರಿಗೆ ಒಂದಿಷ್ಟು ಮನೆಗಳು ಏನೋ ಅಸ್ತವ್ಯಸ್ತ ಆಗಿದೆ ಅಥವಾ ಮನೆ ಸೋರ್ತಾ ಇದೆ, ಒಂದು ಪತ್ರಾಸಲ್ಲಿದ್ದಾರೆ, ಸ್ವಲ್ಪ ಊರಿನವರ ಸಹಕಾರ ಅಥವಾ ಗ್ರಾಮ ಪಂಚಾಯತಿಯವರ ಸಹಕಾರ ತಗೊಂಡು ಇವತ್ತು ನಮ್ಮ ಪರಮ ಪೂಜ್ಯರ ಧರ್ಮಪತಿ ಅಂತ ಹೇಮಾವತಿ ಅಮ್ಮನವರ ಪ್ರೀತಿಯ ಕಾರ್ಯಕ್ರಮ ಆದಂಥ ಯಾವುದು ಅಂದರೆ ಈ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಇವತ್ತು ವಾಸ್ತವ್ಯ ಮನೆಗಳನ್ನು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಕಟ್ಟಿಕೊಡುವಂಥ ವ್ಯವಸ್ಥೆ ಪೂಜ್ಯರು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ನಾವೇನು ಮಾಡ್ತೇವೆ ಅಂದರೆ ಈಗ ಜನಮಂಗಲ ಕಾರ್ಯಕ್ರಮದಲ್ಲಿ ಯಾರು ಮಲಗಿರ್ತಾರೆ ಅವರಿಗೆ ವಾಟರ್ ಬೆಡ್ಗಳು ಕೊಡುವಂಥದ್ದು,
ವೀಲ್ ಚೇರ್ ಕೊಡುವಂಥದ್ದು, ಕಮೌಂಡ್ ವೀಲ್ ಚೇರ್ ಕೊಡುವಂಥದ್ದು, ಸ್ಟಿಕ್ಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ತಿದ್ದೇವೆ. ಶಾಲೆಗಳಿಗೆ ಡೆಸ್ಕ್ ಬೆಂಚ್ಗಳನ್ನು ಒದಗಣೆ ಮಾಡುವಂಥದ್ದು, ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಪರಮ ಪೂಜ್ಯರು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಈಗ ನಮಗೆ ರೈತರಿಗೆ ಸಂಬಂಧಪಟ್ಟ ಹಾಗೆ ಊರಿನ ಮಧ್ಯದಲ್ಲಿ ಅಥವಾ ಊರಿನ ಪಕ್ಕದಲ್ಲಿರುವಂಥ ಕೆರೆಗಳನ್ನು ಹೂಳೆತ್ತುವಂಥ ಕೆಲಸಗಳನ್ನು ಈಗ ನಾವು ಮಾಡ್ತಿದ್ದೇವೆ. ನಾವು ಈಗ ನಮ್ಮ ತಾಲೂಕಲ್ಲಿ ನಾವು ಐದು ಕೆರೆಗಳನ್ನು ನಾವೀಗ ಆಲ್ರೆಡಿ ನಾವು ಹೂಳೆತ್ತಿ ಅದನ್ನು ಪುನಶ್ಚೇತನಗೊಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ ನಾವು. ಇದಿಷ್ಟ ಆಗಿತ್ತು. ಧರ್ಮಪ್ಪ ಜೋಗಿಯವರವರು ನಮಗೆ ಹೆಚ್ಚಿನ ಮಾಹಿತಿ ಕೊಟ್ಟರು. ಅದೇ ರೀತಿ ಕೆಲವೊಂದು ಸಮಾಜ ಸೇವೆಯಲ್ಲಿ ಉಚಿತವಾಗಿ ಅವರು ಯಾವುದೋ ಲೋನ್ ದುಡ್ಡು ವಾಪಸ್ ಮರಳಿ ಇಸ್ಕೊಳ್ಳದ ಹಾಗೆ ಧರ್ಮಸ್ಥಳ ಶ್ರೀ ಧರ್ಮದರ್ಶಿಗಳ ಮುಖಾಂತರ ಉಚಿತವಾಗಿ ಕೊಡ್ತಾಯಿದೆ ಅಂತ ಹೇಳಿದರು. ಅದಕ್ಕೆ ಕೃಷಿಗಾಗಿ ಕೊಡ್ತಾ ಇರೋದಲ್ಲ, ಬ್ಯಾಂಕಿನ ಮುಖಾಂತರ ಸಾಲ ರೂಪದಲ್ಲಿ ಕೊಡ್ತಾಯಿದ್ದೀವಿ, ಸಬ್ಸಿಡಿ ರೂಪದಲ್ಲಿ ಇಸ್ಕೊತಾ ಇದ್ದೀವಿ ಅಂತ ಹೇಳಿದರು. ಅದೇ ರೀತಿ ಈ ಸ್ಥಳೀಯವಾಗಿ ಈ ಸಂಘದ ವತಿಯಿಂದ ಗೀತಾ ಬೆಳಗತ್ತಿಯವರು ಸೇವಾ ಪ್ರತಿನಿಧಿಯಾಗಿ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ರೈತರಿಗೆ ಭಾಳಷ್ಟು ಮಾಹಿತಿ ಕೊಟ್ಟು ಅವ್ರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸ್ತಾ ಇರೋದಕ್ಕೋಸ್ಕರ ಅವರ ಅನಿಸಿಕೆ ಏನು ಅಂತ ಕೇಳೋಣ. ಮೇಡಮ್ ಅವರೇ, ರೈತರ ಬಗ್ಗೆ ಹೇಗೆ ಅಭಿಪ್ರಾಯ ಇದೆ ನಿಮ್ಗೆ? ನಮಸ್ತೆ ಸರ್. ನಮಸ್ಕಾರ. ಈಗ ನಮ್ಮ ಒಂದು ಯೋಜನೆಯಲ್ಲಿ ಪ್ರಗತಿ ಬಂಧು ಸಂಘ ಅಂತೇಳಿ ಮಾಡ್ತಿದ್ರು ಸರ್. ಯಾಕಂದರೆ ಬಡವರು ಪ್ರಗತಿ ಬಂಧು ಸಂಘಗಳನ್ನು ಮಾಡಿದರೆ ಅದರಲ್ಲಿ ಸಾಲು ನಾಟಿ, ಶ್ರೀ ಪದ್ಧತಿ ನಾಟಿ, ಗುಲಾಬಿ ಈ ಥರ ಎಲ್ಲ ನಾನು ಸಂಘ ಸದಸ್ಯರಿಗೆ ಪ್ರೀ ಬೀಜಿ ಸಂಘದಲ್ಲಿ ಮಾಡ್ತಿದ್ದೆ ಸರ್. ಇವರು ಮಾಲಾ ಅವರು ಸೇರಿದಾಗ ಈ ಹಣ್ಣಿನ ಫ್ರೂಟಿನ ನಾನು ನೋಡಿರಲಿಲ್ಲ ಸರ್, ಇದೇ ಊರಾದರೂ ಕೂಡ. ಆದರೆ ಅವ್ರಿಗೆ ಸಾಲ ಕೊಟ್ಟ ಮೇಲೆ ನೋಡ್ಬೇಕಾದ ಸಂದರ್ಭ ಬಂದ ಮೇಲೆ ನಾವು ಒಳಗೆ ಬಂದಿದ್ದು ಸರ್ ಅವ್ರದ್ದು. ಆದರೂ ಚೆನ್ನಾಗಿ ಮಾಡಿದ್ದಾರೆ ಸರ್. ಯೋಜನೆಯಿಂದ ಕೂಡ ಸಹಾಯ ಪಡ್ಕೊಂಡಿದ್ದಾರೆ ಅವರು. ಆಮೇಲೆ ಯೋಜನೆಯಿಂದ ನಮ್ಮ ಗ್ರಾಮದಲ್ಲಿ ಕೂಡ ತುಂಬ ಇದು ಆಗಿದೆ ಸರ್. ನಮಗೆ ಗೊತ್ತಿರೋ ಪ್ರಕಾರ ನನ್ನ ಕಾಲಭೈರೇಶ್ವರ ದೇವಸ್ಥಾನಕ್ಕೆ 1 ಲಕ್ಷ ರೂಪಾಯಿ ಪೂಜ್ಯರ ನಮ್ಮ ಗ್ರಾಮಕ್ಕೆ ಅನುದಾನವಾಗಿ ಕೊಟ್ಟಿದ್ದಾರೆ ಸರ್. ಆಮೇಲೆ ಇಲ್ಲೊಂದು ಕಲ್ಯಾಣ ಮಂಟಪ ಮಾಡಿದ್ರು ಸರ್, ಬಸವೇಶ್ವರ ಕಲ್ಯಾಣ ಮಂಟಪ. ಅದಕ್ಕೂ ಕೂಡ 1 ಲಕ್ಷ ರೂಪಾಯಿ ನಾನು ಸಹಾಯಧನವಾಗಿ ಪೂಜ್ಯರ ಆಶೀರ್ವಾದದಿಂದ ನನ್ನ ಗ್ರಾಮಕ್ಕೆ ಬಂದಿದೆ ಸರ್. ಅದೇ ರೀತಿ ಮಕ್ಕಳಿಗೆ ಸುಜ್ಞಾನ ನಿಧಿಯನ್ನು ಕೂಡ ಕೊಡಿಸಿದ್ದೀನಿ ಸರ್ ನಾನು, 2-3 ಜನ ಮಕ್ಕಳಿಗೆ, ಬಡವರಿಗೆ. ಆಮೇಲೆ ಬಡವರು ಎಷ್ಟೋ ಜನಗಳ ಅಭಿವೃದ್ಧಿ ಆಗಿದ್ದಾರೆ ಸರ್ ಈ ಒಂದು ಇದರಿಂದ. ಇದು ಒಂದು ಮಾಡಲು, ಈ ಜನಸಹಾಯ ಮಾಡಲು, ಸೇವೆ ಮಾಡಲು ಅವಕಾಶ ಕೊಟ್ಟಂಥ ನನ್ನ ತಂದೆಯ ಸ್ಥಾನದಲ್ಲಿ, ಗುರುಗಳ ಸ್ಥಾನದಲ್ಲಿ ಇರುವಂಥ ನನ್ನ ಪೂಜ್ಯರಾದಂಥ ವೀರೇಂದ್ರ ಹೆಗ್ಡೆ ಅವರಿಗೆ ಸರ್, ನಾವು ಡ್ರ್ಯಾಗನ್ ಫ್ರೂಟಲ್ಲಿ ನಾವು ಜೇನುಗೂಡನ್ನು ಸಹ ಬೆಳೆದೇ ಇದ್ದೀವಿ. ಜೇನುಗೂಡನ್ನು ಕೂಡ ಇಟ್ಟಿದ್ದೇವೆ ನಾವು. ಈ ಜೇನುಗೂಡು ನಮಗೆ ಏನಕ್ಕಪ್ಪ ಇಟ್ಟಿದ್ದೇವೆ ಅಂತ ಹೇಳಿದರೆ, ಇದು ನಂದು ಡ್ರ್ಯಾಗನ್ ಫ್ರೂಟ್ ಬಂದುಬಿಟ್ಟು ಸೆಲ್ಫ್ ಪಾಲಿನೇಟೆಡ್ ಇದು. ಬಟ್ ಇದಕ್ಕೆ ಪಾಲಿನೇಷನ್ ಮಾಡೋಕ್ಕೆ ಅಂತೇಳಿ ಬೆಳಗಿನ ಜಾವ ಇದು ಇವತ್ತು ನೈಟಲ್ಲಿ ಹೂವು ಅರಳುತ್ತೆ. ಬೆಳಗಿನ ಜಾವ 6 ಗಂಟೆ ನನಗೆ 5 ಗಂಟೆ ಅಷ್ಟೊತ್ತಿಗೆ ಬಂದು ನೋಡಿದರೆ ಜೇನು ಹುಳುಗಳೆಲ್ಲ ಒಂದು ಹೂವಿನ ಮೇಲೆ ಕೂತ್ಕೊಂಡು ಮತ್ತೆ ಬೇರೆ ಹೂವಿನ ಮೇಲೆಲ್ಲ ಕೂರ್ತಾ ಇರ್ತವೆ. ಅದು ನನಗೆ ಸೆಲ್ಫ್ ಪಾಲಿನೇಷನ್ ಮಾಡಿದಂಗೆ ಆಗ್ತಿದೆ. ಅದು ಒಂದು ಉದ್ದೇಶಕ್ಕೆ ನಾನು ಜೇನುಗೂಡನ್ನು ಸಾಕಿದ್ದೇನೆ ಇದರಲ್ಲಿ. ಇದೇ ರೀತಿಯಾಗಿ ನಾನು 2 ಕಂಬದ ಮಧ್ಯದಲ್ಲಿ ನಾನು ಜೇನುಗೂಡನ್ನು ಒಂದು ಇಟ್ಟಿದ್ದೇನೆ. ಇದೇ ಥರ ನಾನು 1 ಎಕರೆಯಲ್ಲಿ ಸರಿಸುಮಾರಾಗಿ ಒಂದು 30ರಿಂದ 40 ಜೇನುಗೂಡನ್ನು ಇಟ್ಟು ಇದರಿಂದ ನಾನು ಒಳ್ಳೆಯ ಉತ್ತಮವಾದ ಆದಾಯವನ್ನು ತೆಗೆಯಬಹುದು. ಇದು ತುಪ್ಪ ಕೂಡ ಒಂದು ಒಳ್ಳೆ ಡಿಮ್ಯಾಂಡೇ ಇರುತ್ತೆ. ಇದನ್ನು ನಾವು ಸಪ್ರೇಟಾಗಿ ನಮ್ಮದೇ ಒಂದು ಓನ್ ಲೋಗೋ ಹಾಕ್ಕೊಂಡು ನಾವು ಸರ್, ಇದು ಕಿತ್ಲೆ ಗಿಡ. ನಾವು ಇದನ್ನು ಕೊಡೈಕೆನಾಲಿಂದ ತೊಗೊಂಬಂದಿದ್ದೀವಿ. ಇದರದ್ದು ಒಂದು ಸಸಿಯ ಬೆಲೆ ಹೇಳಬೇಕು ಅಂತ ಹೇಳಿದರೆ 800 ರುಪೀಸ್ ಇದೆ. ಇದರ ವೆರೈಟಿ ಬಂದುಬಿಟ್ಟು ಸ್ವೀಟ್ ಮಾಲ್ಟ್ ಅಂತ ಹೇಳಿ, ಆರೆಂಜ್ ಸ್ವೀಟ್ ಮಾಲ್ಟ್ ಅಂತ ಹೇಳಿ. ಇದು ನಮಗೆ ಸೈಜು ಚಿಕ್ಕದು ಬರುತ್ತೆ, ಬಟ್ ಸೀಡ್ ಇರುತ್ತೆ, ಸೀಡ್ಲೆಸ್ಸು ಕೂಡ ಬರುತ್ತೆ. ನಮ್ಮದು ಸೀಡ್ ಇದೆ. ಇದು ಸೈಜು, ಫ್ರೂಟ್ ಸೈಜು ಚಿಕ್ಕದು ಬರುತ್ತೆ. ಇದು ಆಲ್ರೆಡಿ ನಮಗೆ ಇವಾಗ 2.5 ವರ್ಷಕ್ಕೇ ಫ್ರೂಟ್ ಸ್ಟಾರ್ಟ್ ಆಗಿದೆ. ಇಲ್ಲೆಲ್ಲ ಫ್ರೂಟ್ ನೋಡ್ಬೋದು. ಇದು ಇನ್ನೂ ಸೈಜ್ ಚಿಕ್ಕದಿದೆ, ಇನ್ನು ಸೈಜ್ ದೊಡ್ಡದು ಬರುತ್ತೆ. ಇದು ಇವಾಗ ನಾವು ಪ್ಲಾಂಟೇಷನ್ ಮಾಡಿ 2.5 ವರ್ಷ ಆಗಿದೆ. ಹಾಗಾಗಿ ಇದರಿಂದ ಇದು ಚಿಕ್ಕ ಸ್ಟೇಜಲ್ಲಿದೆ. ಇನ್ನು ಸುಮಾರು ಒಂದು ಗಿಡಕ್ಕೆ ಏನಿಲ್ಲ ಅಂತ ಹೇಳಿದ್ರು 1 ಕ್ವಿಂಟಲ್ 2 ಕ್ವಿಂಟಲ್ವರೆಗೂ ಈ ಸ್ಟೇಜಲ್ಲಿ ಫ್ರೂಟ್ ಬರುತ್ತೆ ನಮಗೆ. ಇದರಿಂದ ಕೂಡ ನಮಗೆ ಒಳ್ಳೆ ಆದಾಯ ಇದೆ. ಇದನ್ನು ನಾವು ಇಲ್ಲೇ ಲೋಕಲ್ ಮಾರ್ಕೆಟ್ ಸರ್, ಇದು ಸೇಬು ಗಿಡ. ಇದು ವೆರೈಟಿ ಬಂದುಬಿಟ್ಟು HRMN 99 ಅಂತ